ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷಿತ ಯಶಸ್ಸನ್ನ ಸಾಧಿಸದೇ ಇದ್ದರೆ ರಾಜ್ಯದ ಜನ ಈ ಗ್ಯಾರಂಟಿ ಯೋಜನೆಗಳನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಅರ್ಥ. ನಿಲ್ಲಿಸ್ಬಿಡ್ತೀವಿ, ಕೊಡಲ್ಲ ಇನ್ನು ಮುಂದಕ್ಕೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಶಾಸಕ ಬಾಲಕೃಷ್ಣ. ಲೋಕಸಭೆ ಚುನಾವಣೆ ಗೆಲ್ಲದಿದ್ರೆ ಗ್ಯಾರಂಟಿ ರದ್ದಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಹುಟ್ಟುಕೊಂಡಿದೆ. ಚುನಾವಣೆ ಸೋತ್ರೆ ಗ್ಯಾರಂಟಿಯನ್ನು ರದ್ದು ಮಾಡುತ್ತಾ ಸರ್ಕಾರ? ಮತದಾರರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರ ಕಾಂಗ್ರೆಸ್ ಶಾಸಕ. ಚುನಾವಣೆಯಲ್ಲಿ ಗೆಲ್ಲಿಸಿದ್ರೆ ಗ್ಯಾರಂಟಿ ಮುಂದುವರಿಸ್ತೀವಿ, ಗೆಲ್ಲಿಸದೇ ಇದ್ರೆ ಗ್ಯಾರಂಟಿ ತಿರಸ್ಕಾರ ಮಾಡಿದ್ದಾರೆ ಅಂತ ಅರ್ಥ. ಜನ ತಿರಸ್ಕರಿಸಿದ್ರೆ ಗ್ಯಾರಂಟಿಯನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಜನಸಂಪರ್ಕ ಸಭೆಯಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ನುಡಿಮುತ್ತುಗಳು. ಇಷ್ಟಕ್ಕೂ ಎಚ್ ಸಿ ಬಾಲಕೃಷ್ಣ ಯಾರು ಇದನ್ನು ಹೇಳೋದಕ್ಕೆ? ಅವರೊಬ್ಬರು ಕಾಂಗ್ರೆಸ್ನ ಶಾಸಕ, ಈಗೇನೋ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಇದೇ ಮಾತನ್ನು ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಹೇಳಿದ್ದಿದ್ರೆ ಅದಕ್ಕೊಂದು ಅರ್ಥ ಬರ್ತಾ ಇತ್ತು. ಇಷ್ಟಕ್ಕೂ ಅವ್ರು ಏನು ಮಾತಾಡಿದ್ದಾರೆ ನೋಡೋಣ. 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗ. ನಾನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಇವತ್ತೇನಾದ್ರೂ ಎಂಪಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರಿಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತವ್ರಿಗೆ. ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತಾರೆ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? 5 ವರ್ಷ ನಮ್ಮ ಸರ್ಕಾರ. ಓಕೆ, ನಾನು ಆಗಲೇ ಹೇಳಿದಂತೆ ಬಾಲಕೃಷ್ಣ ಅವರು ಮಾತಲ್ಲಿ ಈ ರೀತಿ ಬಂದಿರತಕ್ಕಂಥದ್ದು ಇಟ್ಸ್ ನಥಿಂಗ್ ಬಟ್ ಬ್ಲ್ಯಾಕ್ ಮೇಲೇ ಇದು. ಜನರನ್ನ ಹೆದರಿಸ್ತಾ ಇರತಕ್ಕಂಥದ್ದು. ನೀವು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರಿ, ಆಗಲೇ ಹೇಳಬೇಕಾಗಿತ್ತು ಈ ಮಾತನ್ನು. ಲೋಕಸಭೆ ತನಕ ನೋಡ್ತೀವಿ, ಲೋಕಸಭೆನಲ್ಲಿ ನಮ್ಮನ್ನು ಸೋಲಿಸ್ಬಿಟ್ರೆ ನಾವು ಗ್ಯಾರಂಟಿಯನ್ನು ರದ್ದು ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಈಗ ಈ ರೀತಿ ಮಾಡಿದ್ರೆ ನೀವು ಜನರಿಗೆ ಮಾಡ್ತಾ ಇರೋ ದ್ರೋಹ ಆಗುತ್ತೆ. ಬಟ್ ಅಗೈನ್ ಈ ಮಾತನ್ನು ಮುಖ್ಯಮಂತ್ರಿಗಳು ಹೇಳಬೇಕು ಅಥವಾ ಉಪಮುಖ್ಯಮಂತ್ರಿಗಳು ಹೇಳಬೇಕು. ಆಗ ಈ ಮಾತಿಗೆ ಒಂದು ತೂಕ ಬರುತ್ತೆ. ಜನ ಈಗಲೇ ಎಚ್ಚೆತ್ಕೋತಾರೆ, ಈಗಿಂದನೇ ಡಿಸೈಡ್ ಮಾಡ್ತಾರೆ ಜನ ಏನು ಮಾಡಬೇಕು ಲೋಕಸಭಾ ಚುನಾವಣೆಯಲ್ಲಿ ಅಂತ. ಆಮೇಲೆ ಬಾಲಕೃಷ್ಣ ಅವ್ರಿಗೆ ಗೊತ್ತಿಲ್ಲ, ವಿಧಾನಸಭಾ ಚುನಾವಣೆ ಮತದಾರ ಹಾಕುವ ರೀತಿಯೇ ಬೇರೆ ಓಟನ್ನು. ಲೋಕಸಭಾ ಚುನಾವಣೆಯಲ್ಲಿ ಮತದಾರ ಓಟ್ ಹಾಕೋ ರೀತಿಯೇ ಬೇರೆ. ಲೋಕಸಭಾ ಚುನಾವಣೆ ಬಂದಾಗ ದೇಶ, ರಾಷ್ಟ್ರೀಯತೆ, ದೇಶದ ಭದ್ರತೆ ಮತ್ತು ದೇಶಕ್ಕೆ ಸಮರ್ಥ ನಾಯಕತ್ವ ಇದನ್ನು ನೋಡ್ತಾರೆ ಜನ. ಈಗ ಮೋದಿ ಹೆಸರಲ್ಲಿ ಸುಮಾರು ಜನ ಗೆದ್ರಪ್ಪ ಕಳೆದ ಬಾರಿ, ಯಾರು ಅಂತಲೇ ಗೊತ್ತಿರಲಿಲ್ಲ, ಮೋದಿ ಹೆಸರಲ್ಲಿ ಗೆದ್ದರು. ಆ ಮುಖಗಳನ್ನ ನೋಡಿ ಓಟ್ ಹಾಕಿರೋದಲ್ಲ, ಮೋದಿ ನಾಯಕತ್ವವನ್ನು ಒಪ್ಪಿ ಓಟ್ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಗ್ಯಾರಂಟಿ ಪಾಡಕ್ಕೆ ಗ್ಯಾರಂಟಿ ಇರುತ್ತೆ, ಲೋಕಸಭೆನಲ್ಲಿ ನಮಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ಕೋತೀವಿ ಅಂತ ತೀರ್ಮಾನ ತಗೋಬಹುದು. ಬಟ್ ಈ ರೀತಿ ಯಾಕೆ ಹೇಳಿದ್ರು ಅಂತ ಪ್ರಶ್ನೆ.